ನೇಪಾಳಲ್ಲಿರೋ ಇಲ್ಲಿ ಲುಂಬಿನಿಗೆ ಬಂದ್ರಂತೂ ನಿಮ್ಗಂತೂ ವಿಜುವಲ್ ಟ್ರೀಟು ಇದು. ಯಾಕಂದರೆ ಇಲ್ಲಿ ಸುಮಾರು ಟೆಂಪಲ್ ಇದ್ದಾವೆ, ಬೇರೆ ಬೇರೆ ದೇಶದವರು ಇಲ್ಲಿ ಟೆಂಪಲ್ ಕಟ್ಟಿದ್ದಾರೆ. ನೋಡ್ಬೋದು ಇದು ಈಗ ನಾವೇನು ನೋಡ್ತಾ ಇದ್ದೀವಿ ಇದು ಕಾಂಬೋಡಿಯನ್ ಟೆಂಪಲ್. ಇದು ಇದೇ ರೀತಿ ಸುಮಾರು ಟೆಂಪಲ್ ಇದ್ದಾವೆ. ಈ ಟೆಂಪಲ್ಗಳು ನೋಡಲಿಕ್ಕೆ ನಿಮ್ಗೆ ಹತ್ತತ್ರ 2 ದಿನ ಬೇಕಾಗುತ್ತೆ, ಅಷ್ಟು ಟೆಂಪಲ್ಗಳಿದ್ದಾವೆ ಇಲ್ಲಿ. ಈಗ ನೀವು ನೋಡ್ತಿರೋದು, ವಿಟ್ನೆಸ್ ಮಾಡ್ತಿರೋದು ಕಾಂಬೋಡಿಯಾ ಟೆಂಪಲ್. ಸಾಕಾಗಿದೆ ಗುರು, ಆರ್ಕಿಟೆಕ್ಚರ್ ಮಾತ್ರ ಸೂಪರ್. ಬಿಸಿಲು ಜಾಸ್ತಿ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಇಲ್ಲ. ಇದು ಡ್ರ್ಯಾಗನ್, ಇದು 5 ತಲೆ ಡ್ರ್ಯಾಗನ್ ಕಂಡಂಗೆ ಕಾಣ್ತಿದೆ. ಇದು ಕಾಂಬೋಡಿಯನ್ ಆರ್ಕಿಟೆಕ್ಚರ್ಗಳು ಏನು ಸಾಕಾಗಿದೆ. ವಾವ್, ಕಾಂಬೋಡಿಯನ್ಗೆ ಬಂದಂಗೆ ಆಗ್ತಿದೆ ಇದು ನೋಡ್ತಿದ್ದೆ. ಮೇಲ್ಗಡೆ ನೋಡ್ಬೋದು ಏನೋ ಪೇಂಟಿಂಗ್ ಇದೆ ಗುರು, ಡ್ರ್ಯಾಗನ್ ಅವರು ಅದು. ಸೊ ಮೇಲ್ಗಡೆ ಡ್ರ್ಯಾಗನ್ ಪೇಂಟಿಂಗ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಇದು ಅಂತ. ವಾವ್, ಸಾಕಾಗಿದೆ ಗುರು. ಸೂಪರ್. ನಾವಿವಾಗ ನೇಪಾಳಲ್ಲಿರೋ ಕಾಂಬೋಡಿಯಾ ಟೆಂಪಲ್ಗೆ ಎಂಟ್ರಿ ಆಗ್ತಿದ್ದೀವಿ. ಕಾಂಬೋಡಿಯಾ ದೇಶದವ್ರು ನಿರ್ಮಾಣ ಮಾಡಿರೋ ಟೆಂಪಲ್ ಇದು. ಸೇಮ್ ಕಾಂಬೋಡಿಯಾ ಶೈಲಿಯ ಒಂದು ಆರ್ಕಿಟೆಕ್ಚರ್ ಕಾಣಿಸುತ್ತೆ ನಿಮಗೆ ಖಂಡಿತ ಹೇಳ್ತೀನಿ, ನೀವೇನಾದರೂ ಈ ಪ್ಲೇಸಿಗೆ ಬಂದರೆ ನಿಮಗೆ ವಿಜುವಲ್ ಟ್ರೀಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಇನ್ ಕೇಸ್ ಏನಾದರೂ ಫೋಟೋಗ್ರಫಿ ಏನಾದರೂ ಮಾಡೋದಾದರೆ ಆಸಮ್ ಪ್ಲೇಸ್. ಆಚೆಗಡೆಯಿಂದ ನೋಡ್ಬೋದು ನೀವು ಆರ್ಕಿಟೆಕ್ಚರ್ ಎಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ ಕಾಂಬೋಡಿಯಾ ಟೆಂಪಲ್ ಒಳಗಡೆ. ಏನು ಗುರು, ಈ ಡ್ರ್ಯಾಗನ್ನಿಗೆ ಮುಂದಗಡೆನೂ ಬೆಂಕಿ, ಹಿಂದಗಡೆನೂ ಬೆಂಕಿ. ಈ ಟೆಂಪಲ್ಲೇ ಟೋಟಲ್ ಬೆಂಕಿ ಬೆಂಕಿ ಬೆಂಕಿ. ಸಾಕಾಗಿದೆ. ನಾವು ಬಂದಿದ್ದೀವಿ ಮುಖ್ಯ ದ್ವಾರದಿಂದ, ನಾವು ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ವಾವ್, ಇಡೀ ಟೆಂಪಲ್ ಖಾಲಿದೆ. ವಾಲಲ್ಲೆಲ್ಲ ಪೇಂಟಿಂಗ್ ಇದೆ ನೋಡ್ಬೋದು ನೀವು. ಮೇಲ್ಗಡೆ ರೂಫಲ್ಲೂ ಪೇಂಟಿಂಗ್ ಇದೆ. ಕಾಂಬೋಡಿಯಾ ಟೆಂಪಲ್ ಕಾಣುತ್ತೆ ಈ ಥರ. ಇದು ವಿಜುವಲ್ ಟ್ರೀಟ್ ಅಂದ್ರೆ.
ಕೂತ್ಕೊಂಡು ಒಂದು 5 ನಿಮಿಷ ಸೀನರಿ ಎಂಜಾಯ್ ಮಾಡೋಣ. ನೀವೇನಾದರೂ ಈ ಟೆಂಪಲಿಗೆ ಬರೋದಾದರೆ ಮಾರ್ನಿಂಗೇ ಬನ್ನಿ, ಯಾಕಂದರೆ ಜನ ಕಡಿಮೆ ಇರ್ತಾರೆ. ಸೊ 8 ಗಂಟೆಗೆ ಇವಾಗಾಗಿದೆ ಹತ್ತತ್ರ 8:15. ಸೊ ಆಮೇಲೆ ಟೈಮ್ ಹೋಗ್ತಾ 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 ಜಾಸ್ತಿ ಜನ ಆಗ್ತಾರೆ. ಮಾರ್ನಿಂಗೇ ಬಂದರೆ ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೆ ಪ್ರಶಾಂತವಾಗಿ ನೀವು ಎಲ್ಲ ಟೆಂಪಲ್ಲು ಸುತ್ತಾಡ್ಬೋದು ಇಲ್ಲಿ. ನಿಮಗೆ ನಾನು ಇಲ್ಲಿ ಈ ಟೆಂಪಲ್ ಸೀನರಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೀವು ಏನು ವಿಜುವಲ್ ನೋಡ್ತಿದ್ದೀರಾ, ಇದು ಗೌತಮ ಬುದ್ಧ ಹರಳಿ ಮರದ ಕೆಳಗಡೆ ಕೂತಿರೋದು ಒಂದು ದೃಶ್ಯ. ಇದು ಬುದ್ಧನ ಜ್ಞಾನೋದಯ ಆಗಿರೋ ಥೀಮಲ್ಲಿ ಇದು ಟೆಂಪಲ್ ಇದೆ. ಇದು ಸಖತ್ತಾಗಿದೆ. ಇಲ್ಲಿಂದ ಮೇನ್ ಎಂಟ್ರೆನ್ಸ್ ನೋಡ್ರಪ್ಪ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹೆಂಗಿದೆ ಗುರು ಕಾಂಬೋಡಿಯಾ ಟೆಂಪಲು? ಚೆನ್ನಾಗಿದೆ ಅಲ್ಲ? ಬನ್ನಿ ಮುಂದಕ್ಕೆ ಹೋಗೋಣ ಬೇರೆ ಟೆಂಪಲ್ಗೆ. ವೆಲ್ಕಮ್ ಟು ರಾಯಲ್ ಥಾಯ್ ಮೊನಾಸ್ಟರಿ. ಸೊ ಓಪನಿಂಗ್ ಟೈಮ್ 8 ಗಂಟೆಯಿಂದನೇ ಓಪನ್ ಆಗುತ್ತೆ. ಸೊ ಇದು ನನ್ನ ಪ್ರಕಾರ ಥಾಯ್ ಅಂದರೆ ಥಾಯ್ಲ್ಯಾಂಡ್ ಅವರು ಬಿಲ್ಡ್ ಮಾಡಿರೋ ಟೆಂಪಲ್ ಇದು. ಬನ್ನಿ ಹೋಗೋಣ, ನೋಡೋಣ. ನಮ್ದು ಏನು ಅದೃಷ್ಟ ಗುರು, ಕಾಂಬೋಡಿಯಾ ಆಯಿತು, ಇಂಡಿಯಾ ಆಯಿತು, ಇವಾಗ ಥೈಲ್ಯಾಂಡ್ ಟೆಂಪಲಿಗೆ ಬಂದಿದ್ದೀವಿ ನಾವು. ಹತ್ತತ್ರ ಎಲ್ಲ ಟೆಂಪಲ್ಲು ನನ್ನ ಪ್ರಕಾರ ಒಂದು ಜಾಗದಲ್ಲಿ ಇಷ್ಟೊಂಥರ ಬುದ್ಧ ಟೆಂಪಲ್ಲು ನಾನು ಯಾವತ್ತೂ ನೋಡಿಲ್ಲ. ಇದು ಒಂದೇ ಪ್ಲೇಸು ನಾನು ನೋಡ್ತಿರೋದು. ಫೈನಲಿ ಬಂದ್ವಿ ಥಾಯ್ಲ್ಯಾಂಡ್ ಟೆಂಪಲ್. ಇಲ್ಲಿಂದ ವ್ಯೂ ಸಾಕಾಗಿದೆ. ಏನಾ ಇಷ್ಟು ಸಕಲ ಕಟ್ಟಿದಾರಲ್ಲ ಗುರು. ವಾವ್, ಎಲ್ಲ ಥರದ ಆರ್ಕಿಟೆಕ್ಚರ್ ನೋಡ್ಬಿಟ್ವಿ ಇವತ್ತು. ಇಂಡಿಯನ್ನು, ಥೈಲ್ಯಾಂಡು, ಕಾಂಬೋಡಿಯಾ. ಆಚೆಯಿಂದ ಬಂದರೆ ಕಾಣೋ ಒಂದು ವಿರಂಗನ ನೋಟ. ಸೊ ಥಾಯ್ಲ್ಯಾಂಡಿಗೆ ಹೋದರೆ ಮ್ಯಾಕ್ಸಿಮಮ್ ಲೊಕೇಶನಲ್ಲಿ ಎಲ್ಲ ಮೋಸ್ಟ್ ಆಫ್ ಆಲ್ ಬಿಲ್ಡಿಂಗೂ ಇದೇ ಥರ ಕಾಣೋದು.
ನಾವಿವಾಗ ನೋಡ್ತಿರೋದು ಮಯನ್ಮಾರ್ ಗೋಲ್ಡನ್ ಟೆಂಪಲ್ ಇದನ್ನು ಬರ್ಮೀಸ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಪ್ರಭಾವಶಾಲಿ ಖಾನ್ ಕೋಪ್ ಶೇಪಲ್ಲಿದೆ ಈ ಬಿಲ್ಡಿಂಗು. ಈ ಬಿಲ್ಡಿಂಗ್ ಒಳಗೆ 3 ಪ್ರೇಯರ್ ಹಾಲ್ ಇದೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸ್ಟ್ಯಾಚು ಹತ್ರನೂ ಒಂದೊಂದು ದಿನ ದೀಪ ಹಚ್ಚಲಿಕ್ಕೆ ಅವರು ಡೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಂಡೇ ಅಂತ ಬರೆದಿದ್ದಾರೆ, ಇಲ್ಲಿ ಮಂಡೇ ಅಂತ ಬರೆದಿದ್ದಾರೆ. ಸೊ ಪ್ರತಿ ಒಂದು ಐಡಲ್ ಎದುರುಗಡೆನೂ ಒಂದೊಂದು ಡೇ ಮೆನ್ಷನ್ ಮಾಡಿರ್ತಾರೆ. ಪ್ರತಿಯೊಂದು ಐಡಲ್ ಎದುರುಗಡೆನೂ ಒಂದೊಂದು ಡೇ ಮೆನ್ಷನ್ ಮಾಡಿರ್ತಾರೆ. ಆ ಡೇನಲ್ಲಿ ಇವರು ಲ್ಯಾಂಪ್ನ ಹಚ್ಚುತ್ತಾರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ. ಸಕಲಾಗಿದೆ ಇದು. ವಾವ್. ಮಸ್ತ್ ಇದೆ ಅಲ್ಲ ಗುರು? ಇವಾಗ ನೀವೇನು ನೋಡಿದ್ರಿ, ಇದು ಮಯನ್ಮಾರ್ ಮಂದಿರು. ಮುಂದೆ ಇನ್ನೂ ಸುಮಾರು ಟೆಂಪಲ್ ಇದ್ದಾವೆ. ಸೊ ಇದೇ ಥರ ಇದನ್ನು ಮಾನೆಸ್ಟರಿ ಅಂತಾರೆ. ಇನ್ನೂ ಸುಮಾರು ಮುಂದೆಗಡೆ ಹೋದರೆ ಇನ್ನೂ ಟೆಂಪಲ್ ಇದ್ದಾವೆ. ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೇನೆ. ನಾವಿವಾಗ ಹೋಗ್ತಿದ್ದೀವಿ ಇಂಡಿಯಾದವರು ನೇಪಾಳಲ್ಲಿ ಕಟ್ಸಿರೋ ಒಂದು ಟೆಂಪಲ್ಗೆ, ಇಂಡಿಯಾ ಟೆಂಪಲ್ಗೆ. ಇಲ್ಲೇ ಬರ್ದಿದ್ದಾರೆ ನೋಡಿ, ಮಹಾಬೋಧಿ ಸೊಸೈಟಿ ಟೆಂಪಲ್ ಇಂಡಿಯಾ ಅಂತ. ಬನ್ನಿ ಹೋಗೋಣ. ಶ್ರೀಮದ್ ಅನಗಾರಿಕಾ ಧರ್ಮಪಾಲ ಇವರೇ ಫೌಂಡರು ಮಹಾಬುದ್ಧಿ ಸೊಸೈಟಿ. ಸೊ ಇದು ನಮ್ಮ ಇಂಡಿಯಾದ ಟೆಂಪಲ್ಲು. ಇಲ್ಲಿರೋದು ಲುಂಬಿನಿನಲ್ಲಿ ಸಿಕ್ಕಾಪಟ್ಟೆ ಮೆಟ್ಲಿದ್ದಾವೆ. ನಮ್ಮ ಇಂಡಿಯಾಗೂ ಮೆಟ್ಲಿಗೂ ಸಿಕ್ಕಾಪಟ್ಟೆ ಅವಿನಾಭಾವ ಸಂಬಂಧ ಇದೆ. ಯಾವ ಟೆಂಪಲಿಗೆ ಹೋದ್ರೂ ನಾವು ಮೆಟ್ಲಿಲ್ದಲ್ಲೇ ಸ್ಟೇರ್ ಹತ್ತದಲ್ಲೇ ನಾವು ನೋಡಲಿಕ್ಕೆ ಆಗಲ್ಲ. ಇಲ್ಲ ಬೆಟ್ಟದ ಮೇಲೆ ಇರ್ತವೆ, ಇಲ್ಲ ಮೆಟ್ಲುಗಳು ಜಾಸ್ತಿ ಇರ್ತವೆ. ಫೈನಲಿ ಬಂದ್ವಿ. ಪೀಸ್ಫುಲ್ಲಾಗಿದೆ. ಇದು ಎಷ್ಟು ವರ್ಷದ ಹಿಂದೆ ನಾವು ಎಷ್ಟು ವರ್ಷದ ಹಿಂದೆಯಿಂದ ಇರೋ ಗಂಟೆನೋ ಹಂಗಂತೂ ಗೊತ್ತಿಲ್ಲ, ತೆಗೆದುಬಿಟ್ಟಿದ್ದಾರೆ. ತುಂಬ ಹಳೆ ಗಂಟೆ ಅನಿಸುತ್ತೆ. ಒಳಗಡೆ ಎಂಟ್ರಿ ಆದ್ವಿ. ವಾವ್. ಅಲ್ಲಿ ಬರ್ದಿದ್ದಾರೆ ನೋಡಿ, ದಿ 10 ಮಾರಾಸ್ ಟೆಂಪ್ಟಿಂಗ್ ದಿ ಬುದ್ಧ ಟು ಬಿ ಎನ್ಲೈಟ್ಮೆಂಟ್. ಹಾವು ಸೇರ್ಕೊಂಡಿದೆ ಅದ್ರ ಜೊತೆ ಅನ್ಸುತ್ತೆ ಮೇ ಬಿ. ಸೊ ಗಯಾದಲ್ಲಿಂದ ಒಂದು ಚಿತ್ರಣ ಇವರು ಬಿಂಬಿಸಿರೋದಿಲ್ಲಿ. ಸುಜಾತ ಆಫರಿಂಗ್ ಮಿಲ್ಕ್ ರೈಸ್ ಟು ದಿ ಬೋಧಿಸತ್ತ ಅಟ್ ಸುಜಾತ ವಿಲೇಜ್, ಗಯಾ. ಸೊ ಗಯಾದಲ್ಲಿ ಬುದ್ಧದೇವ ತಪಸ್ಸಿಗೆ ಕುಳಿತಾಗ ಸುಜಾತ ಅನ್ನೋರು ಹಾಲು ಅನ್ನ ಕೊಡ್ತಿರೋದು ಬುದ್ಧನಿಗೆ. ಚೆನ್ನಾಗಿದೆ ಗುರು. ಸೊ ರಾಜ ಸಿದ್ಧಾರ್ಥ ಬುದ್ಧಗಯಾದಲ್ಲಿ 6 ವರ್ಷ ಕಠಿಣ ಧ್ಯಾನಕ್ಕೆ ಕೂತಾಗ 6 ವರ್ಷಗಳ ನಂತರ ಬುದ್ಧದೇವ ಈ ಥರ ಕಾಣ್ತಿದ್ರು ಅಂತ ಈ ಚಿತ್ರದಲ್ಲಿ ಬಿಂಬಿಸಲಾಗಿದೆ. ಈ ಒಂದು ಪೇಂಟಿಂಗು ಲುಂಬಿನಿಯಲ್ಲಿ ಬುದ್ಧ
ಜನಿಸಿದ ನಂತರ ಮಾಡಿದ ಚಮತ್ಕಾರಗಳನ್ನ ಬಿಂಬಿಸುತ್ತೆ. ನೀವು ಈ ಪೇಂಟಿಂಗಲ್ಲಿ ಬುದ್ಧದೇವನ ಕೊನೆ ದಿನಗಳನ್ನ ಬಿಂಬಿಸೋ ಒಂದು ಚಿತ್ರಣ ಇದು. ಏನು ನೋಡ್ತಿದ್ದೀರಾ, ಇದು ಬುದ್ಧದೇವನ ಕೊನೆಯ ದಿನಗಳು, ಪಾಸಿಂಗ್ ಅವೇ ಡೇಸ್. ಅದು ಇದು ಕುಶಿನಗರ ಏನಿದೆ, ಇದು ಬರೋದು ಉತ್ತರ ಪ್ರದೇಶದಲ್ಲಿ ಕುಶಿನಗರ ಅನ್ನೋ ಜಾಗದಲ್ಲಿ ಬುದ್ಧದೇವ ತನ್ನ ಕೊನೆ ದಿನಗಳನ್ನ ಕಳೀತಾರೆ. ಅಲ್ಲಿ ಅವರು ಮೃತ್ಯು ಅಂತಾರೆ. ಸೊ ನೀವು ನೋಡ್ಬೋದು, ಕೆಳಗಡೆ ಬರ್ದಿದ್ದಾರೆ. ಕುಶಿನಗರ ಅಂದರೆ ಇದಿರೋದು ಉತ್ತರ ಪ್ರದೇಶದಲ್ಲಿ. ಇಲ್ಲಿಂದ ಅರೌಂಡ್ ಒಂದು 40 ಕಿಲೋಮೀಟ್ರ್ ಆಗ್ಬೋದು. ಸೊ ದೇವದತ್ತ ಅಟೆಂಪ್ಟಿಂಗ್ ಟು ಕಿಲ್ ಬುದ್ಧ. ನೋಡ್ಬೋದು, ಬಂಡೆಯಿಂದ ತಳ್ಳಿ ಬುದ್ಧದೇವನ ಸಾಯ್ಸಕ್ಕೆ ನೋಡ್ತಿರೋದು. ಅಂತ ಗೌತಮ ಬುದ್ಧಂಗೆನೇ ಆ ಕಾಲದಲ್ಲಿ ಶತ್ರು ಇದ್ದರು. ಇನ್ನು ನಮ್ಮ ನಿಮಗೆ ಇರೋ ಶತ್ರುಗಳು ಯಾವ ಲೆಕ್ಕ. ಸೊ ನೋಡ್ಬೋದು, ಇಲ್ಲಿ ಬುದ್ಧ ದೇವಂಗೆ ಆನೆ ಬಾಳೆಹಣ್ಣು ಕೊಡ್ತಿದ್ದ, ಮತ್ತು ಕೋತಿ ಜೇನು ಕೊಡ್ತಿದೆ. ಇಲ್ಲಿ ನೋಡ್ಬೋದು, ಕಾಯಿಲೆ ಬಂದಿರೋ ಒಬ್ಬ ರೋಗಿಗೆ ಬುದ್ಧದೇವ ಚಿಕಿತ್ಸೆ ಕೊಡ್ತಿರೋದು. ಇದು ಬುದ್ಧದೇವ ಒಂದು ಜಿಂಕೆಯ ಉದ್ಯಾನದಲ್ಲಿ ತನ್ನ 5 ಜನ ತಪಸ್ವಿಗಳಿಗೆ ಧರ್ಮಸೂತ್ರ ಬೋಧಿಸ್ತಿರೋ ಒಂದು ಪೇಂಟಿಂಗ್ ಇದು. ಅದು ಕೂಡ ನಮ್ಮ ಇಂಡಿಯಾದ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರೋ ಸಾರನಾಥದಲ್ಲಿ. ಸಾರನಾಥ್ ಇರೋದು ಕೂಡ, ಇದು ಸಾರನಾಥ್ ಟೆಂಪಲ್ ಎಲ್ಲಿ ಗೊತ್ತಾ ಇರೋದು, ನಿಮಗೆ ವಾರಣಾಸಿಗೆ ಹೋದರೆ ಅಲ್ಲಿಂದ ನಿಮಗೆ ಜಸ್ಟು ಒಂದು 12 to 14 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ವಾರಣಾಸಿಯಿಂದ. ಸಾರನಾಥ್ ಟೆಂಪಲ್ ಅಂತ ಇದೆ. ವಾರಣಾಸಿಗೆ ಹೋದರೆ ವಿಸಿಟ್ ಮಾಡಿ. ಒಂದು ಮದ ಬಂದಿರೋ ಆನೆನ ಬುದ್ಧ ಇಂಟಾಕ್ಸಿಕೇಟೆಡ್ ಮಾಡಿರೋ ಒಂದು ದೃಶ್ಯನ ಬಿಂಬಿಸಿದ್ದಾರೆ. ಓವರ್ ಆಲ್ ಸಾಕಾಗಿದೆ. ನಮ್ಮ ಇಂಡಿಯಾ ಟೆಂಪಲ್ಲು ನೇಪಾಳಲ್ಲಿರೋದು. ಇದು ಇಂಡಿಯಾನವರು ಬಿಲ್ಡ್ ಮಾಡಿರೋ ಟೆಂಪಲ್ಲು ನೇಪಾಳಲ್ಲಿದೆ. ಸಾಕಾಗಿದೆ. ನೀವು ಇಲ್ಲೇನು ನೋಡ್ತಿದ್ದೀರಾ, ಅದು ಬೋಧಿ ಇನ್ಸ್ಟಿಟ್ಯೂಟ್. ಅದು ಇಲ್ಲಿ ಮೋಸ್ಟ್ ಆಫ್ ಆಲ್ ಮೊನಾಸ್ಟರಿಗಳು ಕೋವಿಡ್ ಟೈಮಲ್ಲಿ ಬಂದಾಗಿರೋದು, ಇನ್ನೂ ಕೆಲವು ಓಪನ್ನೇ ಆಗಿಲ್ಲ.